ದಿವೋಹಂ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿ ಶೇಖರ್ ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಎಲ್ರಿಗೂ. ವ್ಯಾಲೆಂಟೈನ್ಸ್ ಡೇ ಅಂದರೆ ಅದೊಂಥರ ಹೊಸ ಹುರುಪು ಅಲ್ವಾ? ಮತ್ತೊಮ್ಮೆ ಪ್ರೇಮಿಗಳ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು. ಮತ್ತು ನೀವು ಕೇಳ್ಬೋದು, ಇದು ನಮ್ಮ ಹಬ್ಬ ಅಲ್ವಲ್ಲ ಅಂತ. ಒಂದು ಒಳ್ಳೆಯ ನೆನಪನ್ನು ತಂದುಕೊಡೋವಂಥ ದಿನ, ಒಂದು ಖುಷಿಯನ್ನು ಕೊಡೋವಂಥ ದಿನ ಅಂದರೆ ಯಾವುದೇ ಆದರೂ ಆಚರಿಸೋದ್ರಲ್ಲಿ ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ. ನಿಮಗೆ ಬೇಕಿದ್ದರೆ ಮಾಡಿ, ಬೇಡದೇ ಇದ್ದರೆ ಬೇಡ. ಮತ್ತು ಈಗ ನಾನು ನಿಮಗೆ ಒಂದು ವಿನಂತಿ ಯಾವಾಗಲೂ ಹೇಳ್ತೀನಿ, ಮತ್ತೇನು ಹೇಳ್ತಾ ಇದ್ದೀನಿ, ದಯವಿಟ್ಟು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಬಂದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಆಲ್ರೆಡಿ ಮಾಡ್ಕೊಂಡಿದ್ದರೆ ಲೈಕ್, ಶೇರ್ ಮಾಡ್ತಾಯಿದ್ರೆ ವೀಡಿಯೋಸ್ನ, ನನ್ನ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಈಗ ಸ್ಟೋರಿ ಟೈಮ್ ಅಲ್ವಾ, ಒಂದು ಕಥೆನ ಹೇಳ್ತೀನಿ. ಇದು ಪ್ರೇಮಿಗಳ ಕತೆ ಅಂತ ಹೇಳ್ಬೋದು. ಪ್ರೇಮಿಗಳು ಅಂತಂದರೆ ಪ್ರೇಮ ಒಂದೇ ಅಲ್ಲ, ಜೊತೆಗೆ ಒಂದು ಅಡ್ಜಸ್ಟ್ಮೆಂಟ್ ಇರಬೇಕು, ಒಂದು ಕಮಿಟ್ಮೆಂಟ್ ಇರಬೇಕು. ಇದು ಎಲ್ಲವನ್ನು ಹೇಳುವಂಥ ಕತೆ ಇದು. ಇದು ನಡೆದಿದ್ದು ಮಾರ್ಚ್ 4ನೇ ತಾರೀಕು 1973ನೇ ಇಸ್ವಿನಲ್ಲಿ. ಮಾರಿಸ್ ಮತ್ತು ಮ್ಯಾರಿಲಿನ್ ಅನ್ನುವಂಥ ಒಂದು ಯುವಕ, ಅವರು ಸೇಲರ್ಸ್ ಅಲ್ಲ, ಅಂದರೆ ಸಮುದ್ರ ಅವ್ರಿಗೇನೋ ಗೊತ್ತಿದ್ದಿಲ್ಲ. ಆತ ಪ್ರಿಂಟರು, ಆಕೆ ಬಂದು ಸೆಕ್ರೆಟ್ರಿ. ಸೊ ಇವರಿಬ್ಬರು ಅಂದರೆ ಅವರಿಗೆ ಏನೋ ಒಂದು ಖುಷಿ, ಒಂದು ಸಮುದ್ರದಲ್ಲಿ ಒಂದು ಇದಕ್ಕೆ ಹೋಗಬೇಕು, ಒಂದು ಪ್ರವಾಸ ಹೋಗಬೇಕು ಅನ್ನೋ ಹಾಗೆ ಒಂದು ಹಾಬಿ. ಬೋಟನ್ನು ತೊಗೊಂಡ್ರು, ಅದನ್ನು ರೆಡಿ ಮಾಡಿಕೊಂಡ್ರು, ಎಲ್ಲ ಮಾಡಿಕೊಂಡ್ರು, ತಮಗೆ ಬೇಕಾದ ಎಲ್ಲ ವಸ್ತುಗಳನ್ನು ಅದರಲ್ಲಿ ಸೇರಿಸ್ಕೊಂಡ್ರು, ಹೋಗ್ತಾಯಿದ್ರು, ಖುಷಿಯಾಗಿದ್ದರು. ಪ್ರವಾಸ ಸಾಗ್ತಾ ಇದ್ದ ಹಾಗೆ ಕೆಲವೊಂದು ಸರ್ತಿ ನಾವು ಎಕ್ಸ್ಪೆಕ್ಟ್ ಮಾಡದೇ ಇರೋವಂಥ ಘಟನೆಗಳು ಘಟಿಸಿ ಹೋಗುತ್ತಲ್ವ, ಆ ಥರನೇ ಆಯಿತು ಈ ಇಬ್ರಿಗೂ. ಒಂದು ಬೃಹತ್ ವೇಲ್ ಬಂದು ಕೆಳಗಡೆಯಿಂದ ಬೋಟನ್ನು ಡ್ಯಾಮೇಜ್ ಮಾಡಿಬಿಡುತ್ತೆ. ಸೊ ಅವ್ರಿಗೆ ಏನೂ ಇರಲಿಲ್ಲ. ಹೇಗೋ ಒಂದು ಕೆಲವು ಚಿಕ್ಕ ಡಬ್ಬಿ ಊಟ, ಒಂದು 3-4 ಬಾಟ್ಲ್ ನೀರು, ಒಂದು ಸೇಫ್ಟಿ ಪಿನ್ನು, ಇಷ್ಟೇ ಅವರಿಗೆ ದಕ್ಕಿದಂಥದ್ದು. ಅದನ್ನು ಹೇಗೋ ನಿಭಾಯಿಸ್ಕೊಂಡು ಅವರಿಬ್ಬರು ಒಂದು ನದಿ ದಡಕ್ಕೆ ಹೋಗ್ತಾರೆ. ಸಮುದ್ರದಿಂದ ಹಾಗೂ ಹೀಗೆ ಹೋಗಿ ಒಂದು ದಡ ಸೇರ್ಕೋತಾರೆ. ಅಂದರೆ ಅದು ದ್ವೀಪ, ಎಲ್ಲ ಕಡೆ ಸಮುದ್ರನೇ ಇರುತ್ತೆ. ಅವರು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ತನಕ ಬೇರೆ ಯಾರಾದರೂ ಬಂದು ರೆಸ್ಕ್ಯೂ ಟೀಮ್ ಬಂದು ಅವ್ರನ್ನ ಕಾಪಾಡೋ ತನಕ. ಹೀಗೆ ಅವರು ಇವತ್ತು ಬರ್ತಾರೆ, ನಾಳೆ ಬರ್ತಾರೆ ಅಂತ ಕಾಯ್ತಾ ಇರ್ತಾರೆ. ಅವ್ರು ಊಟ ತೀರೋಗುತ್ತೆ, ನೀರು ತೀರೋಗುತ್ತೆ, ಸುತ್ತ ಬರೀ ಸಮುದ್ರ ಅಲ್ವಾ. ಕೊನೆಗೆ ಅವರು ಸಮುದ್ರದ ನೀರನ್ನೇ ಉಪ್ಪು ನೀರನ್ನು ಸೋಸಿ ಮಾಡಿ ಸಿಹಿ ನೀರಾಗಿ ಪರಿವರ್ತಿಸ್ಕೊಂಡು ಕುಡಿಯೋ ಒಂದು, ಅಂದರೆ ನಾವು ಕಲಿತೀವಿ ಅಂತ ಹೇಳ್ತಾರಲ್ಲ ಪರಿಸ್ಥಿತಿ, ಆ ಥರ ಎಲ್ಲ ಕಲ್ತ್ಕೋತಾರೆ. ಒಂದು ಸೇಫ್ಟಿ ಪಿನ್ ಒಂದೇ ಒಂದಿರುತ್ತಲ್ಲ, ಅದನ್ನು ತಗೊಂಡು ಅದರಲ್ಲೇ ಮೀನನ್ನು ಹಿಡಿದು ಹಸಿಯಾಗಿ ತಿನ್ಲಿಕ್ಕೆ ಶುರು ಮಾಡ್ತಾರೆ. ಹೀಗೆ 117 ದಿನ ಕಳೆದು ಹೋಗುತ್ತೆ. ಹೇಗೆ ಅಂತಂದರೆ ಇಬ್ಬರು 25-30 kg ತೂಕ ಕಳೆದು ಹೋಗುತ್ತೆ, ಕಾಯಿಲೆಗಳು ಬರುತ್ತೆ, ಅವರು ಎದೆಗುಂದುತ್ತಾರೆ. ಆದರೆ ಹೇಗೆ ಅವರು ಬದುಕಿದ್ರು ಅಂದರೆ, ಒಬ್ಬರು ತುಂಬ ಧೈರ್ಯ ಕೆಟ್ಟಾಗ ಮತ್ತೊಬ್ಬರು ಧೈರ್ಯ ತುಂಬ್ತಾಯಿದ್ರು, ಒಬ್ಬರು ಹುಷಾರಿಲ್ಲ ಅಂದಾಗ ಮತ್ತೊಬ್ಬರು ಅವರನ್ನು ನೋಡ್ಕೋತಾಯಿದ್ರು, ಪೋಷಿಸ್ತಾಯಿದ್ರು, ಪಾಲಿಸ್ತಾಯಿದ್ರು. ಹೀಗೆ ಮಾಡಿ ಅವರು 117 ದಿನ ಆ ದ್ವೀಪದ ಮೇಲೆ ಅವರಿಬ್ಬರೇ ಕಳೀತಾರೆ. ಸರಿಯಾದ ಊಟ ಇಲ್ಲ, ಮಲಗೋದಕ್ಕೆ ಸರಿಯಾದ ಜಾಗವಿಲ್ಲ, ನೀರು ಕೂಡ ಕುಡಿಯೋದಕ್ಕಿಲ್ಲದೆ ಒಂದು ಪರಿಸ್ಥಿತಿನಲ್ಲಿ ಬದುಕುತ್ತಾರೆ. ಆಮೇಲೆ ಕೊನೆಗೆ ಒಂದು ರೆಸ್ಕ್ಯೂ ಟೀಮ್ ಅವರನ್ನು ಜೂನ್ 30ನೇ ತಾರೀಕು 1973ರಲ್ಲಿ ಅವರನ್ನು ಕಾಪಾಡ್ತಾರೆ. ಸುಮಾರು ಗಾಯಗಳು, ಸುಮಾರು ಸುಸ್ತಲ್ಲಿ ಕಾಪಾಡಿ ಕೊನೆಗೆ ಅವರು ಚೇತರಿಸ್ಕೊಂಡು ಸಹಜವಾಗಿ ಬಾಳಿ ಬದುಕುತ್ತಾರೆ. ಸೊ ಇವರಿಬ್ಬರು ಒಂದು ದ್ವೀಪದಲ್ಲಿ ಹೀಗೆ ಇಷ್ಟು ದಿನ ಬದುಕಿದ್ರು, ಹೆಚ್ಚು ಕಮ್ಮಿ 4 ತಿಂಗಳು ಹತ್ರ ಅಂತಂದರೆ ಅವರು ಒಬ್ರಿಗೊಬ್ರು ಒಂದು ಆ ಕಮಿಟ್ಮೆಂಟ್, ನಾನು ನಿನಗಿರ್ತೀನಿ, ನೀನು ನನಗಿರ್ತೀಯ ಅನ್ನೋದು, ಒಬ್ರಿಗೊಬ್ರು ಮಾಡಿದಂಥ ಸಪೋರ್ಟ್, ಒಬ್ರಿಗೊಬ್ರು ತೋರಿಸಿದಂಥ ಸಹನೆ, ಪ್ರೀತಿ, ಒಬ್ಬರು ನಾನು ನಿನಗಾಗಿ ಇರ್ತೀನಿ, ನಾನು ನಿನ್ನನ್ನು ಕಾಪಾಡ್ತೀನಿ ಅನ್ನೋ ಒಂದು ಧೈರ್ಯದಲ್ಲಿ ಬದುಕಿದ್ರು. ಪ್ರೀತಿ ಅಂದರೆ ಇದು ಸ್ನೇಹಿತರೆ. ಬರೀ ಕಾಫಿ ಶಾಪಲ್ಲಿ, ಐಸ್ ಕ್ರೀಮ್ ಪಾರ್ಲರಲ್ಲಿ ಮೀಟಾಗಿ ಜಗಳ ಆಡಿ, ಒಬ್ಬರ ಮೇಲೊಬ್ಬರು ಚಾಡಿ ಹೇಳ್ಕೊಂಡು ನೀನಾ ಅಂತ ಪೈಪೋಟಿ ಮಾಡಿಕೊಂಡು, ಅಥವಾ ಒಬ್ಬರ ಹತ್ರ ಇನ್ನೊಬ್ಬರು ಮಾತಾಡಿದ್ರೆ ಹೊಟ್ಟೆ ಕಿಚ್ಚುಪಟ್ಕೊಂಡು ನಾನೇ ಅನ್ನೋ ಒಂದು ಅಹಮ್ಮಲ್ಲಿ ಮೆರೆಯೋದು ಖಂಡಿತ ಪ್ರೀತಿ ಅಲ್ಲ. ಪ್ರೀತಿ ಅಂದರೆ ಇಂಥ ಪ್ರೀತಿನ ನಾವು ಹುಡುಕೋಬೇಕು. ಸೊ ಈಗ ನಾವು ಪ್ರೀತಿಯನ್ನು ಹುಡುಕೋಬೇಕು ಅಂತಂದರೆ ಹೇಗೆ ಅಂದರೆ, ಆತ್ಮಸಖ ಅಥವಾ ಆತ್ಮಸಖಿ, ಸೋಲ್ ಮೇಟ್ನ ಹುಡುಕೋಬೇಕು ಅಂತಂದರೆ ಏನು ಮಾಡಬೇಕು? ಪ್ರಪ್ರಥಮವಾಗಿ ನಮಗೆ ಇರುವಂಥ ಹಳೆಯ ಒಂದು ಕೊಂಡಿಗಳು, ಅಂದರೆ ಕೆಲವೊಬ್ಬರಿಗೆ ನಮಗೆ ಒಂದು ಕರ್ಮದ ನಂಟುಗಳು ಅಂಟಿರುತ್ತೆ. ಆ ಜಾಡನ್ನು ನಾವು ಬಿಡಿಸ್ಬೇಕಾಗತ್ತೆ. ಸೊ ಅದನ್ನು ಬುಡ ಸಮೇತ ತೆಗಿಬೇಕಾಗತ್ತೆ. ಕಾರ್ಡ್ ಕಟ್ಟಿಂಗ್ ಅಂತ ಹೇಳ್ತೀವಿ. ಸೊ ಈ ಕಾರ್ಮಿಕ್ ಕಾರ್ಡ್ಸ್ನ ಕಟ್ ಮಾಡೋಕ್ಕೆ ಫಸ್ಟು ಏನು ಮಾಡಬೇಕು ನಾವು ಅಂತಂದರೆ, ಪ್ರಪ್ರಥಮವಾಗಿ
ಈ ಒಂದು ಯಾವುದಾದ್ರೂ ಒಂದು ಕುಚ್ಚು ಅಥವಾ ಒಂದಷ್ಟು ದಾರವನ್ನು ಹೆಣೆದುಬಿಟ್ಟು ಆ ದಾರವನ್ನು ಹೀಗಿಟ್ಕೊಂಡು ನಾನು ಎಲ್ಲ ಕರ್ಮದ ಕುಂಡಿಗಳನ್ನು, ಕರ್ಮದ ಒಂದು ತಂತುಗಳನ್ನು, ಕಾರ್ಡ್ಸನ್ನು, ಇಮೋಷ್ನಲ್ ಕಾರ್ಡ್ಸ್, ಭಾವನಾತ್ಮಕ ತಂತುಗಳನ್ನು ನಾನು ಕಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಅದನ್ನು ಹೀಗೆ ಅಡ್ಡಡ್ಡಕ್ಕೆ ಕಟ್ ಮಾಡಿಬಿಡಿ. ಎಲ್ಲ ಮುಗೀತು, ಎಲ್ಲ ಬೇಡದ ಎಲ್ಲ ಸಂಬಂಧಗಳಿಂದ ನಾನು ದೂರವಾಗಿದ್ದೀನಿ ಅಂತ ಹೇಳಿಕೊಂಡು ಒಂದು ಕಡೆ ಇಟ್ಕೊಳ್ಳಿ. ಅದು ಬೇಕಾಗತ್ತೆ, ಇಟ್ಕೊಳ್ಳಿ. ನಂತರ ಏನು ಮಾಡ್ತೀರಾ, ನೀವು ಕ್ಯಾಂಡಲ್ನ ತೊಗೋತೀರಾ. ಕ್ಯಾಂಡಲ್ನ ತೊಗೊಂಡು ಒಂದು ಪೆನ್ ಇದ್ದರೆ ಸಾಕು, ಪೆನ್ನನ್ನು ತೊಗೊಂಡು ನೀವು ನಾನು ಎಲ್ಲ ವಿಷಯಗಳಲ್ಲಿ ಬಿಡುಗಡೆ ಹೊಂದಿದ್ದೀನಿ ಅಂತ ಅದನ್ನು ಕಟ್ ಮಾಡಿ ಆಯಿತು. ಒಂದು ಕ್ಯಾಂಡಲ್ ಮೇಲೆ ನಿಮ್ಮ ಹೆಸರನ್ನು ಬರೀರಿ, ಆಯಿತಾ? ನಿಮ್ಮ ಹೆಸರನ್ನು ಬರೀರಿ. ಇನ್ನೊಂದರ ಮೇಲೆ ನೀವು ಇಂಥವರೇ ಅಂತ ಬರೆಯೋದು ಬೇಡ. ನಿಮಗೆ ಯಾರೋ ಒಬ್ಬರ ಮೇಲೆ ಮನಸ್ಸಿದ್ರೂ ಸರಿ, ಅವರು ನಿಮಗೆ ಸರಿಯಾದವರು ಅಂದರೆ ಬ್ರಹ್ಮಾಂಡನೇ ಅವರನ್ನು ತಂದು ನಿಮ್ಮ ಮಡ್ಲಿಗೆ ಹಾಕತ್ತೆ. ಇಲ್ಲ ಅಂತಂದರೆ ಆತ್ಮಸಖ ಅಥವಾ ಆತ್ಮಸಖಿ, ಆತ್ಮ ಸಂಗಾತಿ ಅನ್ನೋದನ್ನು ಬರೀರಿ. ಮತ್ತು ನೀವು ಇದನ್ನು ಬರೆದುಬಿಟ್ಟು ಇದಕ್ಕೆ ಒಂದು ಚೂರು ಜೇನುತುಪ್ಪವನ್ನು ಸವರಿ. ಒಂದು ಚೂರೇ ಚೂರು ಜೇನುತುಪ್ಪವನ್ನು ಎರಡೂ ಕ್ಯಾಂಡಲ್ಗೆ ಎಲ್ಲ ಕಡೆ ಸವರಿಬಿಟ್ಟು ಒಂಚೂರು ಯಾವುದಾದ್ರೂ ಒಂದು ಸೆಂಟನ್ನು ಹಾಕಿ. ಹಾಕಿಬಿಟ್ಟು ಈ ಎರಡೂ ಕ್ಯಾಂಡಲ್ನ ಇಟ್ಕೊಂಡು ನಾನು ಸಂಪೂರ್ಣವಾಗಿ ಬೇಡದ ಸಂಬಂಧಗಳಿಂದ ಬಿಡುಗಡೆ ಹೊಂದಿದ್ದೀನಿ, ನಾನು ಸತ್ಯವಾಗಿ ಈ ಬರುವ ಆತ್ಮಸಂಗಾತಿಯನ್ನು ಪ್ರೀತಿಸುತ್ತೇನೆ, ಅದೇ ಪ್ರೀತಿಯ ನನಗೆ ಸಿಗಲಿ, ಮತ್ತು ನನ್ನ ಆತ್ಮಸಂಗಾತಿಯನ್ನು ಆಹ್ವಾನಿಸುತ್ತೇನೆ. ಈ ಆತ್ಮಸಂಗಾತಿಯಲ್ಲಿ ನನಗೆ ಪ್ರೀತಿ, ಗೌರವ, ವಿಶ್ವಾಸ, ಸಪೋರ್ಟ್ ಎಲ್ಲ ಸಿಗತ್ತೆ ಅಂತ ಹೇಳಿಬಿಟ್ಟು, ನಂಬಿಕೆ ಇದೆಲ್ಲವೂ ಇರುತ್ತೆ ಅಂತ ಹೇಳಿಬಿಟ್ಟು ಒಂದು ಕೆಂಪು ರಿಬ್ಬನ್ ಅಥವಾ ಟೇಪ್ ಯಾವುದರಿಂದಾದರೂ ನೀವು ಅದನ್ನು 3 ಸಾರ್ತಿ ಹೀಗೆ ಸುತ್ತಬಿಟ್ಟು 3 ಸಾರ್ತಿ ಸುತ್ತಬಿಟ್ಟು ಇದನ್ನು ಒಂದು ಗಂಟು ಮತ್ತೊಂದು ಬೋ ಹೀಗೆ ಇದನ್ನು ಬಂಧಿಸ್ತೀರ. ಹೀಗೆ ಬಂಧಿಸಿ ಆದಮೇಲೆ ಅದನ್ನು ಒಂದು ಕಡೆ ಇಟ್ಕೋಬೇಕು. ನಾನು 1 ನಿಮಿಷ ಮ್ಯಾಚ್ ಬಾಕ್ಸ್ ತೊಗೋತೀನಿ. ಮ್ಯಾಚ್ ಬಾಕ್ಸ್ ತೊಗೊಂಡು ಈ ಒಂದು ಮನಸ್ಸಲ್ಲಿ ಅದನ್ನು ಹೇಳಿಕೊಂಡು ಕಡ್ಡಿಯನ್ನು ಗೀರಿ ಈ ಕ್ಯಾಂಡಲ್ನ ಹಚ್ಚಿ. ಕ್ಯಾಂಡಲ್ನ ಹಚ್ಚಿ ಅದು ಉರಿಬೇಕಾದ್ರೆ ನೀವು ಏನನ್ನು ಕಟ್ ಮಾಡಿದ್ರಿ, ಕಾರ್ಡ್ ಕಟ್ಟಿಂಗ್ ಮಾಡಿದ್ರಿ ಅಲ್ಲ, ಅದನ್ನು ಇದರಲ್ಲಿ ಉರಿಸ್ಬಿಡಿ. ಇದನ್ನು ಉರಿಯೋಕ್ಕೆ ಬಿಟ್ಬಿಡಿ. ಮತ್ತು ಈ ಕ್ಯಾಂಡಲ್ನ ಇಟ್ಕೊಂಡಾಗ ಹುಷಾರು, ಕೈ ಮೇಲೆ ಹಾಕೋಬೇಡಿ. ಇಟ್ಕೊಂಡು ನನಗೆ ನನ್ನ ಆತ್ಮಸಖ, ನನ್ನ ಆತ್ಮಸಖಿ ಸಿಕ್ಕಿದ್ದಾರೆ ಅಂತ ಹೇಳ್ಕೊಳ್ತಾ ನೀವು ಇದನ್ನು ಇಲ್ಲಿ ನಿಲ್ಲಿಸ್ಬಿಡಿ. ಕ್ಯಾಂಡಲ್ನ ನಿಲ್ಲಿಸ್ಬಿಟ್ಟು ಇದರ ಕೆಲಸ ಆಯಿತು. ಈಗ ಇದು ಇಲ್ಲೇ ಪಕ್ಕದಲ್ಲಿ ಸ್ವಲ್ಪ ಸರಿಸ್ಕೋತೀನಿ. ಸರಿಸ್ಕೊಂಡು ಇದರ ಮೇಲೆ ನೀವು ಈ ಒಂದು ಸ್ವಿಚ್ ನಂಬರ್ನ ಬರೀರಿ. ಪಿಂಕ್ ಕಲರ್ ಸ್ಕೆಚ್ ಪೆನ್ನೇ ಆಗಬೇಕು. 1 2 7 8 ಮತ್ತು 266 ಅನ್ನೋವಂಥ ಈ ಸ್ವಿಚ್ ನಂಬರ್ನ ಬರೆದುಬಿಟ್ಟು ನಿಮಗೆ ನಿಮ್ಮ ಸಂಗಾತಿಯಲ್ಲಿ ಇದರ ಹಿಂಭಾಗದಲ್ಲಿ ನಿಮ್ಮ ಸಂಗಾತಿಯಲ್ಲಿ ಬೇಕಾದ ಗುಣಗಳು, ಹೆಸರಲ್ಲ, ಬೇಕಾದ ಗುಣಗಳು ಅಂದರೆ ಭಾವನಾತ್ಮಕ ಶ್ರದ್ಧೆ, ಇಮೋಷ್ನಲ್ ಸಪೋರ್ಟ್ ಅಂತ ಇಟ್ಕೊಳ್ಳಿ, ಭಾವನಾತ್ಮಕ ಶ್ರದ್ಧೆ, ನಂಬಿಕೆ, ಟ್ರಸ್ಟ್, ಸಪೋರ್ಟಿವ್, ಸ್ಟೇಬಲ್, ಈ ಥರ ಇದೆಲ್ಲವನ್ನು ಬರೆದುಬಿಟ್ಟು ಇದರೊಟ್ಟಿಗೆ ಇಟ್ಟಿರಿ. ಅದನ್ನು ಆಮೇಲೆ ನಿಮ್ಮ ದಿಂಬಿನ ಕೆಳಗೆ ಇಟ್ಕೋತೀರಾ. ಸೊ ಇದು ಏನೇನು ನಿಮಗೆ ಬೇಕು ಅನ್ನೋದು ನೀವು ಇದನ್ನು ಹೇಳಿದ ಮೇಲೆ ಅದು ಉರಿತಾ ನಿಮಗದು ಬರುತ್ತೆ. ಮತ್ತು ಇವಾಗ ನಿಮಗೆ ಮದುವೆ ಆಗಿದೆ ಅಂತಂದಾಗ, ಇದು ನನಗಲ್ವಲ್ಲ ಅಂತಂದಾಗ ನೀವು ಅದಕ್ಕೆ ಮತ್ತೊಂದು ಸ್ವಿಚ್ ನಂಬರ್ನ ಕೊಡ್ತೀನಿ. ನೀವು ಅದರಲ್ಲಿ ನೀವು ಬರಿಬೇಕಾದಂತಂದರೆ ನಿಮ್ಮ ಒಂದು ಸಂಬಂಧ ಚೆನ್ನಾಗಿರಬೇಕು ಅಂದಾಗ 6562 792 ಅನ್ನೋ ಒಂದು ನಂಬರನ್ನು
ಪಿಂಕ್ ಕಲರ್ ಸ್ಕೆಚ್ ಪೆನ್ ಯೂಸ್ ಮಾಡಿಕೊಂಡೆ ಬರೀರಿ. ಹಿಂದೆ ನಿಮಗೆ ಬೇಕಾದಂಥ ಏನೇನು ಗುಣಗಳು ಬೇಕು ನಿಮ್ಮ ಆತ್ಮ ಸಂಗಾತಿನಲ್ಲಿ, ಅಂದರೆ ನಿಮ್ಮ ಗಂಡ ಅಥವಾ ಹೆಂಡತಿನಲ್ಲಿ ಏನೇನು ಗುಣಗಳನ್ನು ನೀವು ಎದುರು ನೋಡ್ತೀರಾ ಅದನ್ನೆಲ್ಲ ಬರೆದುಬಿಟ್ಟು ಇದರ ಜೊತೆಯಲ್ಲಿಟ್ಟು ಇದೇ ಥರ ಒಂದು ಕ್ಯಾಂಡಲಲ್ಲಿ ನಿಮ್ಮ ಹೆಸರು, ನಿಮ್ಮ ಗಂಡ ಅಥವಾ ಹೆಂಡತಿ ಹೆಸರು ಬರೆದು ಇದು ಪೂರ್ತಿ ಉರಿದ ಮೇಲೆ ಈ ಒಂದು ಇದನ್ನು ನೀವು ನಿಮ್ಮ ದಿಂಬಿನ ಕೆಳಗೆ ಇಟ್ಕೊಂಡಿರಿ. 21 ದಿವಸದ ನಂತರ ಅದನ್ನು ಹರಿದು ಫ್ಲಶ್ ಮಾಡಿಬಿಡಿ ಅಥವಾ ಭೂಮಿಗೆ ಹಾಕಿಬಿಡಿ. ಸೊ ಇಷ್ಟನ್ನು ಮಾಡಿ ನಿಮಗೆ ಮತ್ತೊಮ್ಮೆ ವ್ಯಾಲೆಂಟೈನ್ಸ್ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ದಿವೋಹಂ ಲವ್ ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.